ಹಲೋ ಫ್ರೆಂಡ್ಸ್, ವಿಂಟರ್ ಸೀಸನ್ ಅಲ್ಲಿ ತುಂಬಾ ಹೂ ಬಿಡುವಂತ ತುಂಬಾ ಪಾಪ್ಯುಲರ್ ಆಗಿರುವಂತ ಗಿಡಗಳು ಅಂದ್ರೆ ಪಿಟೂನಿಯಾ ಮತ್ತೆ ಡಯಾಂಥಸ್. ಇವೆರಡು ಗಿಡಗಳಲ್ಲಿ ಹೂ ತುಂಬಾ ಚೆನ್ನಾಗಿ ಬರಬೇಕು ಅಂದ್ರೆ ನಾವು ಇವಾಗಲೇ ಸೀಡ್ಸ್ ಹಾಕೊಳ್ಳೋಕೆ ಶುರು ಮಾಡಬೇಕು. ಸೀಸನಲ್ ಫ್ಲವರ್ಸ್ ಬರೋದೇ ವಿಂಟರ್ ಸೀಸನ್ ಅಲ್ಲಿ ಹೂ ಬಿಡುವಂತ ಗಿಡಗಳು ತುಂಬಾ ಇದೆ. ಆದರೆ ನಾನು ಈ ವಿಡಿಯೋದಲ್ಲಿ ಪಿಟೂನಿಯಾ ಮತ್ತೆ ಡಯಾಂಥಸ್ ಇವೆರಡರ ಬಗ್ಗೆ ಸೀಡ್ಸ್ ಹಾಕೋದನ್ನ ತೋರಿಸ್ತಾ ಇದ್ದೀನಿ. ಈಗಾಗಲೇ ನನ್ನ ಚಾನಲ್ನಲ್ಲಿ ವಿಂಟರ್ ಸೀಸನಲ್ಲಿ ಬೆಳೆಯುವಂಥ ಎಲ್ಲ ಗಿಡಗಳ ಬಗ್ಗೆನೂ ತೋರಿಸಿದ್ದೀನಿ. ಆದರೆ ಇವೆರಡು ಹೂಗಳು ತುಂಬ ಪಾಪ್ಯುಲರ್ ಆಗಿರೋದ್ರಿಂದ ಜೊತೆಗೆ ಈ ಸಲ ನಾನು ಅಮೆಝಾನಿಂದ ಇದರ ಸೀಡ್ಸ್ನ ತರಿಸಿದ್ದೀನಿ. ಹಾಗಾಗಿ ಈ ಸೀಡ್ಸ್ ಹೇಗೆ ಬರುತ್ತೆ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ಇವಾಗ ಸೀಡ್ಸ್ನ ಜರ್ಮಿನೇಟ್ ಮಾಡೋದಕ್ಕೆ ಯಾವ ರೀತಿ ಪಾಟಿಂಗ್ ಮಿಕ್ಸ್ ತಗೊಂಡಿದ್ದೆ ಅಂತ ಹೇಳ್ತೀನಿ. ಅರ್ಧ ಭಾಗದಷ್ಟು ಕೋಕೋಪೀಟ್ ತಗೊಂಡಿದ್ದೆ, ಇನ್ನು ಕಾಲು ಭಾಗದಷ್ಟು ಕಾಂಪೋಸ್ಟ್ ಮತ್ತು ಕಾಲು ಭಾಗದಷ್ಟು ಮಣ್ಣನ್ನು ತಗೊಂಡಿದ್ದೆ. ಸೀಡ್ಸ್ ಬೇಗ ಮೊಳಕೆ ಬರೋದಕ್ಕಾಗಿರ್ಬೋದು ಅಥವಾ ಯಾವುದೇ ಕಟ್ಟಿಂಗ್ ಅಥವಾ ಯಾವುದೇ ಗಿಡದ್ದು ಬೇರ್ ತುಂಬ ಬೇಗ ಬರೋದಕ್ಕಾಗಿರ್ಬೋದು ಕೋಕೋಪೀಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೋಕೋಪೀಟಲ್ಲಿ ರೂಟಿಂಗ್ ಹಾರ್ಮೋನ್ದು ಕೆಲವು ಅಂಶಗಳಿರೋದ್ರಿಂದ ತುಂಬ ಬೇಗ ಮೊಳಕೆ ಹಿಡಿಯುತ್ತೆ, ಹಾಗೆ ರೂಟ್ಸ್ ಕೂಡ ತುಂಬ ಬೇಗ ಬರುತ್ತೆ. ಬರೀ ಕೋಕೋಪೀಟಲ್ಲಿ ಕೂಡ ಸೀಡ್ಸ್ನ ಜರ್ಮಿನೇಟ್ ಮಾಡ್ಬೋದು. ಆದರೆ ಅದ್ರ ಜೊತೆಗೆ ಸ್ವಲ್ಪ ಕಾಂಪೋಸ್ಟ್ ಮತ್ತು ಮಣ್ಣನ್ನು ಯಾಕೆ ಸೇರಿಸ್ಕೋಬೇಕು ಅಂತಂದರೆ, ಮೊಳಕೆ ಬಂದ ತಕ್ಷಣ ನಾವು ಬೇರೆ ಪಾಟಿಗೆ ಇದನ್ನು ಶಿಫ್ಟ್ ಮಾಡೋಕ್ಕಾಗಲ್ಲ. ಮೊಳಕೆ ಬಂದು 3 ರಿಂದ 4 ಇಂಚಿನ ಸಸಿ ಬರೋವರೆಗಾದರೂ ವೆಯ್ಟ್ ಮಾಡಬೇಕು. ಬರೀ ಕೋಕೋಪೀಟ್ ಹಾಕಿದಾಗ ಆ ಸಸಿಗಳು ಗಟ್ಟಿಯಾಗಿ ನಿಲ್ಲೋದಿಲ್ಲ. ಕಾಂಪೋಸ್ಟ್ ಮತ್ತು ಮಣ್ಣು ಅದ್ರ ಜೊತೆಗೆ ಸೇರಿದಾಗ ಆ ಸಸಿಗಳು ಗಟ್ಟಿಯಾಗಿ ನಿಂತಿರುತ್ತೆ. ಆಮೇಲೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾವು ಕೋಕೋಪೀಟ್ ಜೊತೆಗೆ ಕಾಂಪೋಸ್ಟ್ ಮತ್ತು ಮಣ್ಣನ್ನು ಸ್ವಲ್ಪ ಸೇರಿಸ್ಕೋಬೇಕಾಗತ್ತೆ. ನಾನಿವಾಗ ಪಿಟೂನಿಯಾ ಮತ್ತು ಡಯಾಂಥಸ್ ಸೀಡ್ಸ್ನ ಯಾವ ರೀತಿ ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಹೊಸದಾಗಿ ಸೀಡ್ಸ್ ಹಾಕೋರಿದ್ರೆ ನಿಮಗೆ ಇದುವರೆಗೆ ಯಾವುದೇ ಸೀಡ್ಸ್ ಹಾಕಿ ಗೊತ್ತಿಲ್ಲ ಅನ್ನೋರು ಇದರಲ್ಲಿ 2 ಮೆಥಡ್ನ ನಾನು ತೋರಿಸಿದ್ದೀನಿ. ಅದರಲ್ಲಿ ನೀವು ಯಾವ ರೀತಿ ಬೇಕಾದ್ರೂ ಹಾಕಬಹುದು. ಈ ರೀತಿ ಕೈಯಿಂದ ಹೋಲ್ ಮಾಡಿಬಿಟ್ಟು ಅದರೊಳಗೆ ಸೀಡ್ಸ್ ಹಾಕ್ಬಿಟ್ಟು ಆಮೇಲೆ ಮಣ್ಣನ್ನು ಮುಚ್ಚಬಹುದು, ಅಥವಾ ಸೀಡ್ಸ್ನ ಹಾಗೆ ಇಟ್ಕೊಂಡು ಬಂದು ಅದ್ರ ಮೇಲ್ಗಡೆ ಮಣ್ಣು ಅಥವಾ ಕೋಕೋಪೀಟಿಂದ ಕೂಡ ಕವರ್ ಮಾಡಬಹುದು. ತುಂಬ ಆಳಕ್ಕೆ ಸೀಡ್ಸ್ನ ಹಾಕಬಾರ್ದು. 1/4 ಇಂಚಿಂದ ಅರ್ಧ ಇಂಚವರೆಗೆ ಮಾತ್ರ ಮಣ್ಣು ಮುಚ್ಚಿರಬೇಕು. ಸೀಡ್ಸ್ ತುಂಬ ಆಳ ಇದ್ದರೆ ಜರ್ಮಿನೇಟ್ ಆಗೋದು ತುಂಬ ನಿಧಾನ ಆಗುತ್ತೆ. ಇದಕ್ಕೆ ನೀರನ್ನು ಸ್ಪ್ರೇ ಮಾಡಬೇಕು ಅಥವಾ ಕೈಯಲ್ಲಿ ಚಿಮುಕಿಸ್ಬೇಕು. ನೀರು ತುಂಬ ಜಾಸ್ತಿ ಆಗಬಾರ್ದು. ಈ ಸೀಡ್ಸ್ ಹಾಕಿರೋಂಥ ಪಾಟನ್ನು ನೆರಳಲ್ಲಿಡಬೇಕು. ಮೊಳಕೆ ಬಂದು 1 ಇಂಚ್ ಅಥವಾ 2 ಇಂಚ್ ಉದ್ದ ಬರೋ ತನಕ ನೆರಳಲ್ಲಿಡಬೇಕು. ಆದರೆ ಡೈರೆಕ್ಟಾಗಿ ಬಿಸಿಲು ಬೀಳ್ತಾ ಇರಬಾರ್ದು. ಬೆಳಕು ಮಾತ್ರ ತುಂಬ ಜಾಸ್ತಿ ಇರಬೇಕು. ಈ ಪಿಟೂನಿಯಾ ಹೂವಿನ ಕಲರ್ಸು ತುಂಬ ಬ್ರೈಟ್ ಆಗಿರುತ್ತೆ, ಅಟ್ರಾಕ್ಟಿವ್ ಆಗಿರುತ್ತೆ. ಪಿಟೂನಿಯಾದಲ್ಲಿ ಸಿಂಗಲ್ ಕಲರ್ ಕೂಡ ಬರುತ್ತೆ, ಮಲ್ಟಿ ಕಲರ್ ಕೂಡ ಬರುತ್ತೆ. ಹ್ಯಾಂಗಿಂಗ್ ಬಾಸ್ಕೆಟಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗ್ರೌಂಡಲ್ಲಿ ಕೂಡ ಹಾಕ್ಬೋದು, ಪಾಟಲ್ಲೂ ಹಾಕ್ಬೋದು, ಅಥವಾ ಹ್ಯಾಂಗಿಂಗ್ ಬಾಸ್ಕೆಟಲ್ಲಿ ಕೂಡ ಹಾಕ್ಬೋದು. ಈ ಗಿಡಕ್ಕೆ ಮಿನಿಮಮ್ 6 ಗಂಟೆನಾದರೂ ಫುಲ್ ಸನ್ಲೈಟ್ ಬೀಳೋ ಅಂಥ ಜಾಗದಲ್ಲಿ ಇರಬೇಕು. ಅವಾಗ ಮಾತ್ರ ಹೂ ತುಂಬ ಚೆನ್ನಾಗಿ ಬರುತ್ತೆ. ಅಥವಾ ಪೂರ್ತಿ ದಿನ ಬಿಸಿಲು ಬೀಳೋ ಕಡೆ ಕೂಡ ಇಡಬಹುದು. ವಿಂಟರ್ ಸೀಸನಲ್ಲಿ ಸೀಡ್ದಿಂದ ಬೆಳೆಯುವಂಥ ತುಂಬ ಬ್ಯೂಟಿಫುಲ್ ಆಗಿರೋ ಇನ್ನೊಂದು ಹೂವು ಅಂದರೆ ಡಯಾಂಥಸ್. ನವೆಂಬರಿಂದ ಹೂ ಬರೋಕ್ಕೆ ಶುರುವಾದರೆ ಮಾರ್ಚ್ ಏಪ್ರಿಲ್ ತನಕ ಅದರಲ್ಲಿ ಹೂ ಬರ್ತಾನೆ ಇರುತ್ತೆ. ಕೆಲವು ಡಯಾಂಥಸ್ ಮತ್ತು ಪಿಟೂನಿಯಾಗಳಲ್ಲಿ ಮೇ ತಿಂಗಳು ಅಥವಾ ಜೂನ್ ತಿಂಗಳು ತನಕನೂ ಹೂ ಬರ್ತಾನೆ ಇರುತ್ತೆ. ಸೀಡ್ಸ್ ಹಾಕಿದ್ಮೇಲೆ ಆ ಗಿಡಗಳನ್ನ ಯಾವ ರೀತಿ ಬೆಳೆಯೋದು, ಯಾವ ರೀತಿ ಕೇರ್ ಮಾಡೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಅದರಲ್ಲಿ ಹೇಳಿದ್ದೀನಿ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ವಿಂಟರ್ ಸೀಸನಲ್ಲಿ ಹೂ ಬಿಡೋವಂಥ ಗಿಡಗಳು ತುಂಬ ಇದೆ. ನಾನು ಇದರಲ್ಲಿ ತುಂಬ ಕಾಮನ್ ಆಗಿರೋವಂಥದ್ದು ಸೀಡ್ಸಿಂದ ಬೆಳೆಯುವಂಥ ಗಿಡಗಳನ್ನ ಮಾತ್ರ ತೋರಿಸಿದ್ದೀನಿ. ವಿಂಟರ್ ಸೀಸನಲ್ಲಿ ಕಟ್ಟಿಂಗಿಂದ ಬೆಳೆಯುವಂಥ ಗಿಡಗಳು ಕೂಡ ತುಂಬ ಇದೆ. ಕಲಾಂಚೋ ಆಗಿರ್ಬೋದು, ಜಿರೇನಿಯಮ್ ಆಗಿರ್ಬೋದು, ಹೀಗೆ ತುಂಬ ಗಿಡಗಳಿದೆ. ಈ ಎಲ್ಲ ಗಿಡಗಳದ್ದು ಅಪ್ಡೇಟ್ ವಿಡಿಯೋನ ನಾನು ನನ್ನ ಚಾನಲ್ನಲ್ಲಿ ಹಾಕ್ತಾನೆ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.